ಸಾಗರ ನಗರಸಭೆ ಆಡಳಿತದ ವಿರುದ್ಧ ಸಾಗರ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಸಾಗರ ತಾಲೂಕು ಬಿಜೆಪಿ ಅಧ್ಯಕ್ಷ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರಸಭೆ ಆಡಳಿತದ ವೈಖರಿ ಬಗ್ಗೆ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ನವರು ಇಷ್ಟು ವರ್ಷಗಳ ಕಾಲ ಅಧಿಕಾರ ನಡೆಸಿದ್ದಾರೆ, ಇದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ. ಸಾಗರ ನಗರಸಭೆಯಲ್ಲಿ ಈ ಸ್ವತ್ತಿಗಾಗಿ 3 ರಿಂದ 4 ತಿಂಗಳು ಅಲೆದಾಡಬೇಕು. ನಗರ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗೋಗಿದೆ. ಸಾರ್ವಜನಿಕರಿಗೆ ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ನೀಡ್ತಾ ಇದ್ದಾರೆ ಅಂತೇಳಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನ ಬೆಳಗಾದ್ರೆ ಅಹಿಂದ 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 ಅಂತ ಹೇಳಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು ದಲಿತರ ನಮ್ಮ ಬೆನ್ನೆಲುಬು ಇರತಕ್ಕಂಥ ಘೋಷಣೆಯನ್ನ ಮಾಡ್ತಾ ಇದೆ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರು ಇಲ್ಲಿ ಸಾಗರದಲ್ಲಿ ಇವತ್ತು ನಗರಸಭೆ ನಡೆಸ್ತಾ ಇದ್ದಾರೆ. ಸುಮಾರು 3 ವರ್ಷಕ್ಕೂ ಹೆಚ್ಚಾಯಿತು ನಾವು ಈ ಪಟ್ಟಿಯನ್ನ ಏನು 24.10, 7.5 ಮತ್ತು 5% ಈ ಪಟ್ಟಿ ಮಾಡಿ ಫಲಾನುಭವಿಗಳ ಆಯ್ಕೆ ಕೂಡ ಆಗಿದೆ. ಆದರೆ ಈ ಕಾಂಗ್ರೆಸ್ ಪಕ್ಷದ ಆಡಳಿತದ ವ್ಯವಸ್ಥೆಯಲ್ಲಿ ಇದುವರೆಗೂ ಕೂಡ ಅವರಿಗೆ ಈ ಪಟ್ಟಿಯನ್ನ ಘೋಷಣೆ ಮಾಡಿ ಅದರ ಫಲಾನುಭವಿಗಳಿಗೆ ಬೇಕಾಗಿರ್ತಕ್ಕಂಥ ಆ ಸೌಕರ್ಯವನ್ನು ಒದಗಿಸಲಿಕ್ಕೆ ಇದುವರೆಗೂ ಕೂಡ ಆಗಿಲ್ಲ. ಇದು ಯಾವ ರೀತಿ ಅಹಿಂದ ಹೇಳ್ತಕ್ಕಂಥ ಪ್ರಶ್ನೆಯನ್ನ ನಾವು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದೇವೆ. 24.10 ಈಗಾಗಲೇ ಹೇಳಿದ್ದಾರೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರ್ಬೋದು, ಇತರೆ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನು ಕೂಡ ಭರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ವಿಶೇಷವಾದ ಸ್ಕೀಮ್. ನಮ್ಮ ಮೈತ್ರಿ ಪಾಟೀಲ್ ಅವರು ಅಧ್ಯಕ್ಷರ ಸಂದರ್ಭದಲ್ಲಿ ಮತ್ತು ಮಧುರಾ ಮೇಡಮ್ ಅವರ ಅಧ್ಯಕ್ಷರ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ಮಾಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಎಲ್ಲ ಸಿದ್ಧ ಆಗಿದೆ. ಆದ್ರೆ ಆ ದುಡ್ಡನ್ನು ಕೊಡ್ಲಿಕ್ಕೆ, ಆ ಒಂದು ಸೌಕರ್ಯವನ್ನು ಕೊಡ್ಲಿಕ್ಕೆ ಇವರಿಗೆ ಮೀನಾಮೇಷ ಎಣಿಸ್ತಕ್ಕಂಥ ಪರಿಸ್ಥಿತಿ. ಹಾಗಾದ್ರೆ ಸಾಗರದಲ್ಲಿ ಏನ್ ನಗರಸಭೆ ನಡೀತಾ ಇದೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಇದ್ದಾರೋ ಇಲ್ವೋ? ಲಕ್ಷ್ಮೀನಾರಾಯಣ್ ಹಿಂದೆ ಕೆಲಸ ಮಾಡಿದ್ರು, ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಬಹಳ ದೊಡ್ಡ ಹೆಸರುವಾಸಿ ಆಗಿರ್ತಕ್ಕಂಥ ಅಧಿಕಾರಿಗಳು. ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ? ಕೊಡ್ಬೇಕಾಗಿರ್ತಕ್ಕಂಥ ಅರ್ಹರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ನೀವು ನಿಮ್ ಜೋಬಿಂದ ಕೊಡ್ತಾ ಇದ್ದೀರಾ? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಯಾಕಂದ್ರೆ ಇವತ್ತು ಶಾಸಕರು ಇಲ್ಲಿ ಆಡಳಿತದ ವ್ಯವಸ್ಥೆಯನ್ನ ಇವತ್ತು ನೋಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು. ಮಧುರಾ ಮೇಡಮ್ ಹೇಳಿದ ಹಾಗೆ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಬಹಳ ಕಠಿಣ ಕ್ರಮದ ಭರವಸೆ. ಈ ಸ್ವತ್ತನ್ನ 2 ದಿನದಲ್ಲಿ ಮಾಡದೇ ಇದ್ರೆ ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತ. ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ 3 ವರ್ಷದಲ್ಲಿ? 3 ವರ್ಷ ಆಯ್ತು. ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದೀರಿ? ಇವತ್ತಾರು ಆ ಈ ಸ್ವತ್ತು ಸರಿಯಾಗಿ ಸಿಗ್ತಾ ಇದೆಯಾ? ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಇಲ್ಲಿ ಬೇಕಾದಷ್ಟು ಸಾರ್ವಜನಿಕರಿದ್ದಾರೆ, ಪ್ರಶ್ನೆ ಮಾಡಿದ್ರೆ ಗೊತ್ತಾಗತ್ತೆ ಅವರಿಗೆ. ಒಬ್ಬರಿಗಾದ್ರೂ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತಾ ಇದೆಯಾ? ಈ ಪ್ರಶ್ನೆಯನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದೀವಿ. ಈ ಕಾಂಗ್ರೆಸ್ 3 ವರ್ಷಗಳ ಅವಧಿ ಏನು ನೀವು ಸಾಧನೆ ಕಟ್ಟ ಹಾಕಿದೆ ಅಂತಕ್ಕಂಥ ಕೇಳತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಹೆಮ್ಮೆಯಿಂದ ಹೇಳ್ತೀವಿ. ಅದರಲ್ಲಿ ನಮ್ಮ BS ಯಡಿಯೂರಪ್ಪನವರು ಇರ್ಬೋದು, ಬೊಮ್ಮಾಯಿಯವರ ಕಾಲದಲ್ಲಿ, ಹಾಲತ್ನಲ್ಲಿ ಶಾಸಕರಾಗಿದ್ದ ಕಾಲದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ನಾವು ಹಣವನ್ನು ಕೊಟ್ಟಿದ್ದೀವಿ. ಪ್ರತಿಯೊಂದು ಸಮುದಾಯ, ಈಡಿಗ ಸಮುದಾಯ ಕೊಟ್ಟಿದ್ದೀವಿ, ವೀರಶೈವ ಕೊಟ್ಟಿದ್ದೀವಿ,